ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನು ಮಂಜೂರಾಗಿದೆ, ಬೇಲ್ ಸಿಕ್ಕಿದೆ. ಅವರಿಗೆ ಮಧ್ಯಂತರ ಜಾಮೀನನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇಂಟರಮ್ ಬೇಲ್ ಮಂಜೂರಾಗಿದೆ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ. ಸಾಕಷ್ಟು ದಿನಗಳಿಂದ ಒಂದು ಒದ್ದಾಟ ಇತ್ತು. ವಿಶೇಷವಾಗಿ ಚುನಾವಣೆ ಬರೋ ಟೈಮ್ಗೂ ಕೇಜ್ರಿವಾಲ್ ಜೈಲಿಗೆ ಹೋಗೋಕ್ಕೂ ಒಂದೇ ಆಗಿಬಿಟ್ಟಿತ್ತು. ಕೇಜ್ರಿವಾಲ್ ಆಚೆ ಇದ್ದಿದ್ರೆ ಅದು ಬೇರೆನೇ ಕಥೆ ಅಂತ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಮಾತನಾಡ್ತಾರೆ. ಹೆಚ್ಚು ಕಡಿಮೆ 3 ಹಂತಗಳ ಚುನಾವಣೆ ನಡೆದು ಬಿಟ್ಟಿದೆ. ಗುಜರಾತಲ್ಲಿ ಪ್ರಚಾರ ಮಾಡ್ತಾ ಇದ್ರು, ದೆಹಲಿಯಲ್ಲಿ ಪ್ರಚಾರ ಮಾಡ್ತಾ ಇದ್ರು, ಅವರ ಪಾರ್ಟಿ ಪಂಜಾಬಲ್ಲಿ ಪ್ರಚಾರ ಮಾಡ್ತಿದ್ರು, ಬೇರೆ ಕಡೆ ಪ್ರಚಾರಕ್ಕೆ ಬರ್ತಿದ್ರು, ಬೇರೆ ವಿಚಾರ. ಆದರೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಹಾಕಿದ ಮೇಲೆ ಬೇಲ್ಗೆ ಬಹಳ ಒದ್ದಾಡ್ತಾ ಇದ್ರು. ಇವತ್ತು ಅವರಿಗೆ ಆ ಬೇಲ್ ಸಿಕ್ಕಿದೆ. ಅದು ಮಧ್ಯಂತರ ಜಾಮೀನು. ಜೂನ್ 1ರವರೆಗೂ ಅವರಿಗೆ ಮಧ್ಯಂತರ ಜಾಮೀನು ಇರುತ್ತೆ. ಚುನಾವಣಾ ಕೆಲಸದಲ್ಲಿ ಅವರು ಭಾಗಿಯಾಗಬಹುದು, ಅದರ ಬಗ್ಗೆ ತಕರಾರೇನಿಲ್ಲ. ಎಲೆಕ್ಷನ್ನು ಕ್ಯಾಂಪೇನ್ಗಳಲ್ಲೋ ಕೆಲಸಗಳಲ್ಲೋ ಅವರು ಪಾಲ್ಗೊಳ್ಳಬಹುದು. ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಚಲಾಯಿಸಬಾರದು ಅಂತ ಸುಪ್ರೀಂನ ಷರತ್ತಿದೆ. ಆ್ಯಸ್ ಎ ಸಿ ಎಂ ನೀವು ಅಧಿಕಾರವನ್ನು ಚಲಾಯಿಸುವಂತಿಲ್ಲ. ಆದರೆ ಚುನಾವಣಾ ಪ್ರಚಾರ ಅದು ಇದು ಇದ್ದರೆ ಪ್ರಚಾರ ಮಾಡ್ಕೊಳ್ಳಿ ನೀವು. ಮಾರ್ಚ್ 21ಕ್ಕೆ ಬಂಧನವಾಗಿತ್ತು ಅರವಿಂದ್ ಕೇಜ್ರಿವಾಲ್ ಅವರದ್ದು. ಏಪ್ರಿಲ್ 1ರಂದು ಜೈಲು ಸೇರಿಕೊಂಡಿದ್ದರು ಅರವಿಂದ್ ಕೇಜ್ರಿವಾಲ್. 3 ಸ್ಟೇಜ್ ಎಲೆಕ್ಷನ್ ನಡೆದಿದೆ. ಈಗ ಅವ್ರಿಗೆ ಒಂದು ಸಣ್ಣ ರಿಲೀಫ್ ಸಿಗ್ತಾ ಇದೆ. ಇದು ಅಪರೂಪದಲ್ಲಿ ಅಪರೂಪ ಪ್ರಕರಣ ಅಂತ ಹೇಳಿ ಪರಿಗಣಿಸಿ ಜಾಮೀನನ್ನು ಮಂಜೂರು ಮಾಡಲಾಗಿದೆ. ದೆಹಲಿ ಅಬಕಾರಿ ಹಗರಣ ಆರೋಪದಲ್ಲಿ ಜೈಲು ಸೇರಿಕೊಂಡಿದ್ದರು ಅರವಿಂದ್ ಕೇಜ್ರಿವಾಲ್ ಅವರು.